ಬೆಂಗಳೂರಲ್ಲಿ ಫುಟ್ಪಾತ್ ಮೇಲೆ ವ್ಯಾಪಾರ ಮಾಡಿದ್ರೆ ದಂಡ ಹಾಕಿ ಅಂತ ಸರ್ಕಾರಕ್ಕೆ ಬಯೋಕಾನ್ ಮುಖ್ಯಸ್ಥೆ ಕಿರಣ್ ಮಜುಂದಾರ್ ಶಾ ಆಗ್ರಹಿಸಿದ್ದಾರೆ. ಬ್ರೂಕ್ಫೀಲ್ಡ್ ಬಳಿ ಫುಟ್ಪಾತ್ ಮೇಲೆ ಆಟಿಕೆ ವಸ್ತು ಮಾರುತ್ತಿದ್ದ ಫೋಟೋ ಪೋಸ್ಟ್ ಮಾಡಿರೋ ಅವರು ಆದಷ್ಟು ಬೇಗ ಜಿಬಿಎ ಅಧಿಕಾರಿಗಳು ಕಾರ್ಯಪ್ರವೃತ್ತರಾಗುವಂತೆ ಆಗ್ರಹಿಸಿದ್ದಾರೆ. ಇನ್ನು ಉದ್ಯಮಿ ಕಿರಣ್ ಮಜುಂದಾರ್ ಶಾ ಪೋಸ್ಟ್ಗೆ ನೆಟ್ಟಿಗರು ಕೂಡ ಬೆಂಬಲ ಸೂಚಿಸಿದ್ದಾರೆ. ಇನ್ನು ಮತ್ತೊಂದು ಕಡೆ ಬೆಂಗಳೂರು ದಕ್ಷಿಣ ನಗರ ಪಾಲಿಕೆ ವ್ಯಾಪ್ತಿಯಲ್ಲಿ 3802 ಬೀದಿ ಬದಿಯ ವ್ಯಾಪಾರಿಗಳಿಗೆ ಜಿಬಿಎನಿಂದ ಗುರುತಿನ ಚೀಟಿಗಳ ವಿತರಣೆ ಮಾಡಲಾಯಿತು. ಸಾಂಕೇತಿಕವಾಗಿ ಇಂದು 15 ವ್ಯಾಪಾರಿಗಳಿಗೆ ವಿತರಣೆ ಮಾಡಲಾಯಿತು. ಅಲ್ಲದೆ ಐಡಿ ಕಾರ್ಡ್ ಇಲ್ಲದೆ ವ್ಯಾಪಾರ ಮಾಡದಂತೆ ಬೀದಿ ಬದಿ ವ್ಯಾಪಾರಿಗಳಿಗೆ ಸೂಚಿಸಲಾಯಿತು. ಮೆಟ್ರೋ ದರ ಏರಿಕೆಗೆ ತಾತ್ಕಾಲಿಕ ಬ್ರೇಕ್ ಬಿದ್ದಿದೆ. ಸದ್ಯ ಪ್ರಯಾಣಿಕರು ನಿಟ್ಟುಸಿರು ಬಿಟ್ಟಿದ್ದಾರೆ. ಮೆಟ್ರೋ ದರ ಯಥಾಸ್ಥಿತಿ ಮುಂದುವರಿಯಲಿದೆ. ಆದರೆ ಇಷ್ಟಕ್ಕೆ ಎಲ್ಲ ಮುಗಿತಾ ಅಂದ್ರೆ ಖಂಡಿತ ಇಲ್ಲ. ಮತ್ತೆ ಇದೀಗ ಪ್ರಯಾಣಿಕರಿಗೆ ಟೆನ್ಷನ್ ಆಗೋ ವಿಚಾರ ಮುನ್ನೆಲೆಗೆ ಬಂದಿದೆ. ನಮ್ಮ ಮೆಟ್ರೋ ದೇಶದ ದುಬಾರಿ ಮೆಟ್ರೋ. ಇಲ್ಲಿರುವಷ್ಟು ಟಿಕೆಟ್ ದರ ಬೇರೆ ಯಾವ ಸಿಟಿಗಳಲ್ಲೂ ಇಲ್ಲ. ಈ ಮಧ್ಯೆ ಬಿಎಂಆರ್ಸಿಎಲ್ ಶೇಕಡ 5 ದರ ಹೆಚ್ಚಿಸಿ ಗಾಯದ ಮೇಲೆ ಬರೆ ಎಳೆದಿತ್ತು. ಇದಾದ ಬಳಿಕ ಅದ್ಯಾವ ಸೂಚನೆಯೋ ಗೊತ್ತಿಲ್ಲ. ಬೆಲೆ ಏರಿಕೆಗೆ ತಾತ್ಕಾಲಿಕ ಬ್ರೇಕ್ ಬಿದ್ದಿದೆ. ಆದ್ರೆ ಬಿಎಂಆರ್ಸಿಎಲ್ಗೆ ಮಾತ್ರ ಹೊಸ ಧರ್ಮ ಸಂಕಟ ಶುರುವಾಗಿದೆ. ಮೂಲಗಳ ಪ್ರಕಾರ ಸದ್ಯ ದರ ಪರಿಷ್ಕರಣೆ ಶೀಘ್ರದಲ್ಲೇ ನೂತನ ಸಮಿತಿ ರಚನೆ ಮಾಡಲಾಗುತ್ತೆ. ನೂತನ ಸಮಿತಿ ರಚನೆ ಆದ್ಮೇಲೆ ದರ ಹೆಚ್ಚಳದ ಭವಿಷ್ಯ ನಿರ್ಧಾರ ಆಗಲಿದೆ. ಆದ್ರೆ ಬಿಎಂಆರ್ಸಿಎಲ್ ದರ ಇಳಿಸೋಕೂ ಆಗದೆ, ಕೈ ಬಿಡೋದಕ್ಕೂ ಆಗದೆ ಒದ್ದಾಟಕ್ಕೆ ಸಿಲುಕಿದೆ. ಹೀಗಾಗಿ ನೂತನ ದರ ನಿಗದಿ ಸಮಿತಿ ಶೀಘ್ರದಲ್ಲೇ ರಚನೆ ಆಗೋದು ಬಹುತೇಕ ಖಚಿತ ಅಂತ ಹೇಳಲಾಗ್ತಾ ಇದೆ. ಹೊಸ ಫೇರ್ ಫಿಕ್ಸೇಷನ್ ಕಮಿಟಿ ರಚನೆ ಆಗಬೇಕು. ಆ ಆಗ್ರಹವನ್ನ ನೀವು ಕೇಂದ್ರ ಸರ್ಕಾರಕ್ಕೆ ಮಾಡಬೇಕು. ಹಿಂದೆ ಹೇಗೆ ಬೇರೆ ಸರ್ಕಾರಗಳು ಬಜೆಟ್ನಲ್ಲಿ ಮೆಟ್ರೋಗೆ ಶ್ಯಾಡೋ ಕ್ಯಾಶ್ ಸಪೋರ್ಟ್ ಕೊಡ್ತಾ ಇದ್ರು, ಆ ಶ್ಯಾಡೋ ಕ್ಯಾಶ್ ಸಪೋರ್ಟ್ನ ನೀವು ಕೂಡ ಮುಂದುವರಿಸಬೇಕು. ಇನ್ನು ಮೆಟ್ರೋ ದರ ಏರಿಕೆ ವಿಚಾರದಲ್ಲಿ ಏನೆಲ್ಲ ಸಾಧ್ಯತೆಗಳಿದೆ ಅಂತ ನೋಡೋದಾದ್ರೆ, ಏರಿಕೆ ಆದ ಮೆಟ್ರೋ ಟಿಕೆಟ್ ದರ ಇಳಿಕೆ ಮಾಡೋದು, ಶೇಕಡ 5 ಬದಲಿಗೆ ಶೇಕಡ 3 ಅಥವಾ ಶೇಕಡ 4 ಇಳಿಕೆ ಮಾಡೋದು. ಆದ್ರೆ ಏಕಾಏಕಿ ಏರಿಕೆ ದರ ಇಳಿಸೋದಕ್ಕೆ ನಿಗಮಕ್ಕೆ ಸಾಧ್ಯ ಇಲ್ಲ. ಏರಿಕೆ ಮಾಡಿರೋ ದರ ಇಳಿಸೋದಕ್ಕೆ ಹೊಸ ಎಫ್ಎಫ್ಸಿ ಕಮಿಟಿ ಅಗತ್ಯತೆ ಇದೆ. ತಜ್ಞರ ಸಮಿತಿ ವರದಿ ಬಳಿಕ ದರ ಇಳಿಸೋದಕ್ಕೆ ಅವಕಾಶ ಸಿಗಲಿದೆ. ಇನ್ನು ಎರಡನೇ ಸಾಧ್ಯತೆ ಬಗ್ಗೆ ನೋಡೋದಾದ್ರೆ, ಸದ್ಯ ಏರಿಕೆ ಮಾಡಿರುವ ದರವನ್ನ ನೇರವಾಗಿ ರದ್ದು ಮಾಡೋ ಅವಕಾಶ ಇದೆ. ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಈಗಿನ ಎಫ್ಎಫ್ಸಿ ಹಾಗೂ ಬಿಎಂಆರ್ಸಿಎಲ್ ನಿರ್ಧಾರವನ್ನ ಕೈಗೊಳ್ಳಬಹುದು. ಏರಿಕೆ ಆಗ್ತಾ ಇದ್ದ ಮೆಟ್ರೋ ದರಕ್ಕೆ ಬಿದ್ದ ಕಡಿವಾಣ ಬೆಂಗಳೂರಿಗರು ನಿಟ್ಟುಸಿರು ಬಿಡುವಂತೆ ಮಾಡಿದೆ. ಆದ್ರೆ ರಾಜಕೀಯ ನಾಯಕರಿಗೆ ಮೆಟ್ರೋ ದರದ ವಿಚಾರವೇ ರಾಜಕೀಯ ಅಸ್ತ್ರ ಆಗಿ ಬಳಕೆ ಆಗ್ತಿದೆ. ಕಿರಣ್ ಸೂರ್ಯ, ಟಿವಿ9 ಬೆಂಗಳೂರು.